ಇವತ್ತು ನಮ್ಮ ಲೈಫ್ ಎಷ್ಟೊಂದು ಫಾಸ್ಟ್ ಆಗಿಬಿಟ್ಟಿದೆ. ನಾವು ಕೆಲಸ ಮಾಡ್ತಾ ಇದ್ದೀವಿ ಆ್ಯಂಡ್ ಹೊಸ ವಿಚಾರಗಳನ್ನು ಕಲಿತಾ ಇದ್ದೀವಿ, ಅಪ್ಗ್ರೇಡ್ ಕೂಡ ಆಗ್ತಾ ಇದ್ದೀವಿ. ಆದರೆ ನಿಜವಾಗ್ಲೂ ನಾವು ಹ್ಯಾಪಿಯಾಗಿದ್ದೀವಾ? ಬಿಕಾಸ್ ನಾವು ಕೆಲಸದಿಂದ ಅಷ್ಟೇನು ಟಯರ್ಡ್ ಆಗ್ತಿಲ್ಲ. ಸುತ್ತಮುತ್ತ ಇರುವಂಥ ಜನಗಳಿಂದ ಪ್ರಾಬ್ಲಮ್ ಆಗ್ತಿದೆನಾ ಅಂದರೆ ಅವರಿಂದನೂ ಅಷ್ಟೇನು ಪ್ರಾಬ್ಲಮ್ ಆಗ್ತಿಲ್ಲ. ಆದರೆ ನಮ್ಮ ನೆಮ್ಮದಿಯನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಹಾಯ್, ನಾನು ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಗಾದ್ರೆ ನಮ್ಮ ನೆಮ್ಮದಿ ಹಾಳಾಗ್ತಿರಕ್ಕೆ ಕಾರಣ ಏನು? ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್ಸ್. ನಮ್ಮ ದಿನ ಹೇಗ್ ಶುರುವಾಗುತ್ತೆ ಗೊತ್ತಾ? ಇವತ್ತು ಯಾರ ಹತ್ರನೂ ಬೈಸ್ಕೋಬಾರ್ದು, ಇವತ್ತು ಯಾರ ಹತ್ರನೂ ಜಗಳ ಮಾಡಬಾರ್ದು, ನಾನು ಮಾಡಿರೋ ಕೆಲಸನ ಅಪ್ರಿಷಿಯೇಟ್ ಮಾಡಬೇಕು, ನಾನು ಮಾಡಿರೋ ಅಡುಗೆ ತಿಂದು ಎಲ್ಲರೂ ಹ್ಯಾಪಿ ಆಗಬೇಕು, ಚೆನ್ನಾಗಿದೆ ಅಂತ ಹೇಳಬೇಕು, ನಾನು ಮೆಸೇಜ್ ಮಾಡಿದ ತಕ್ಷಣನೇ ರಿಪ್ಲೈ ಮಾಡಿಬಿಡ್ಬೇಕು. ಲೈಕ್ ಈ ಥರ ನಾವು ಮಾರ್ನಿಂಗ್ ಎದ್ದಾಗಿಂದ ಕೂಡ ಎಕ್ಸ್ಪೆಕ್ಟೇಷನ್ ಇಂದನೇ ಸ್ಟಾರ್ಟ್ ಮಾಡ್ತೀವಿ. ಇದು ಇವಾಗಿಂದ ಅಂತ ಅಲ್ಲ, ಚಿಕ್ಕ ವಯಸ್ಸಿನಿಂದನೂ ಕೂಡ ಶುರು ಆಗ್ಬಿಟ್ಟಿದೆ. ಬೆಳಗ್ಗೆ ಬೇಗ ಎದ್ರೆ ಅಪ್ಪ ಅಮ್ಮ ಹ್ಯಾಪಿ ಆಗ್ತಾರೆ, ನಾನು ಕೇಳಿರೋ ತಿಂಡಿ ಮಾಡ್ಕೊಡ್ತಾರೆ, ನಾನು ಚೆನ್ನಾಗಿ ಓದಿದ್ರೆ ಅಪ್ಪ ಅಮ್ಮ ಗಿಫ್ಟ್ ಕೊಡಿಸ್ತಾರೆ, ಟೀಚರ್ಗಳು ಶಬಾಷ್ ಅಂತಾರೆ, ಫ್ರೆಂಡ್ಸ್ ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ, ಸ್ಕೂಲಲ್ಲಿ ಒಂದು ಒಳ್ಳೆ ಹೆಸರಿರುತ್ತೆ. ಸೊ ನಾವೆಲ್ಲ ಕೂಡ ಆಕ್ಷನ್ ಮೀನ್ಸ್ ಕೆಲಸ ಮಾಡೋ ಮೊದಲೇನೆ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರೋದು ಮ್ಯಾಚ್ ಆಗಿಲ್ಲ ಅಂತ ಅಂದ್ರೆ ಅಲ್ಲಿ ಏನು ಉಳಿಯುತ್ತೆ? ಬೇಜಾರ್, ಸ್ಯಾಡ್ನೆಸ್ಸು, ಅಲ್ಲಿ ಬೋರ್ ಆಗ್ಬಿಡುತ್ತೆ. ಇನ್ನೇನು ಮಾಡಕ್ ಇಷ್ಟ ಇರಲ್ಲ, ಏನ್ ಮಾಡ್ಬೇಕು ಅಂತನೂ ಗೊತ್ತಾಗಲ್ಲ. ಸೊ ಹಾಗಾದ್ರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಮಾಡದೇನೆ ಬದುಕ್ಲಿಕ್ಕಾಗಲ್ವಾ ಅಂದ್ರೆ ಖಂಡಿತವಾಗ್ಲೂ ಆಗತ್ತೆ. ಬಟ್ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಇಷ್ಟು ದಿನ ನಮ್ಮ ಹ್ಯಾಪಿನೆಸ್ನ ನಾವು ಬೇರೆಯವ್ರ ಕೈಯಲ್ಲಿ ಕೊಟ್ಬಿಟ್ಟಿದೀವಿ. ಅಂದ್ರೆ ಆ ಒಂದು ಹ್ಯಾಪಿನೆಸ್ ಅನ್ನೋ ಕೀನ ಬೇರೆಯವ್ರ ಕೈಯಲ್ಲಿ ಕೊಟ್ಬಿಟ್ಟಿದೀವಿ. ಅದನ್ನ ಮತ್ತೆ ವಾಪಸ್ ನಮ್ಮ ಕೈಗೆ ತಗೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದ್ರೆ ಥಿಂಕ್ ಮಾಡಿ, ನಾವ್ ಮಾಡಿರೋ ಅಡಿಗೆ ತಿಂದ ಮೇಲೆ ಚೆನ್ನಾಗಿದೆ ಅಂತ ಹೇಳಿಲ್ಲ ಅಂದ್ರೆ ಅದ್ರ ರುಚಿ ಏನಾದ್ರೂ ಕಡಿಮೆ ಆಗುತ್ತಾ? ಆರ್ ನಾವ್ ಮಾಡೋ ಕೆಲಸ ಏನಾದ್ರೂ ಕಮ್ಮಿ ಆಗುತ್ತಾ? ಇಲ್ಲ. ಸೊ ನಮ್ಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ, ನಾವು ಚೆನ್ನಾಗಿ ಮಾಡಿದೀವಿ ಅಂತ ಗೊತ್ತು, ಅದು ಚೆನ್ನಾಗಿದೆ ಅಂತಾನೂ ಗೊತ್ತು. ಆದ್ರೂ ತಿಂದಿರೋರು ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರನೇ ನಮ್ಗೆ ಖುಷಿ ಆಗೋದು. ಯಾಕೆಂದ್ರೆ ನಮ್ ಕೀ ಅವ್ರ ಹತ್ರ ಇದೆ. ನಾವು ಖುಷಿ ಆಗ್ಬೇಕು ಅಂದ್ರೆ ಅವರು ಚೆನ್ನಾಗಿದೆಮ್ಮ, ತುಂಬಾ ಚೆನ್ನಾಗಿದೆಮ್ಮ ಅಂತ ಹೇಳ್ಬೇಕು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಅವಾಗ ನಮ್ಗೆ ಹ್ಯಾಪಿ ಆಗುತ್ತೆ. ಅವಾಗ ಏನಾದ್ರು ರುಚಿ ಚೇಂಜ್ ಆಗಿಲ್ಲ, ನಾವು ಮಾಡಿರೋ ಕೆಲಸ ಏನು ಚೇಂಜ್ ಆಗಿಲ್ಲ, ಕೊಟ್ಟಿರೋ ಟೈಮ್ ಏನು ಚೇಂಜ್ ಆಗಿಲ್ಲ, ಆದ್ರೆ ಅವ್ರು ಹೇಳೋದ್ರ ಮೇಲೆ ನಮ್ಮ ಮೂಡು, ನಮ್ಮ ಹ್ಯಾಪಿನೆಸ್ ಡಿಪೆಂಡ್ ಆಗಿರುತ್ತೆ. ಇದು ಅಂತಲ್ಲ, ಕೆಲಸದಲ್ಲೂ ಕೂಡ ಅಷ್ಟೇನೆ. ನಾನು ತುಂಬಾ ವರ್ಷದಿಂದ ಈ ಒಂದು ಕಂಪನಿಗೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲಾ ಮಾಡಿದ್ರು ನನಗೆ ಒಂದು ಅಪ್ರಿಶಿಯೇಟ್ ಮಾಡಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ರಿ ಅಂತ ಅನ್ನಲ್ಲ, ಅದ್ರ ಬದಲಾಗಿ ಬರೀ ಬೈತಾರೆ, ಸರಿಯಾಗಿ ಮಾಡಿಲ್ಲ ಅಂತ ಬೈಸ್ಕೊಳ್ಳೋದೇ ಆಗ್ತಿದೆ. ನಾನು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿರೋದಕ್ಕೆ ಅಪ್ರಿಸಿಯೇಷನ್ನೇ ಇಲ್ಲ, ಅಪ್ರಿಶಿಯೇಟೇ ಮಾಡಲ್ಲ ಅಂತ ಗೊತ್ತಿದ್ದು ಆಲ್ರೆಡಿ ಇದೆಲ್ಲದನ್ನು ಕೂಡ ಇಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಆಗಿದ್ರು ಮತ್ತೆ ಸೇಮ್ ಎಕ್ಸ್ಪೆಕ್ಟೇಷನ್ ಮಾಡೋದು. ಸೊ ನಾವಿಲ್ಲಿ ಏನ್ ಪ್ರಾಬ್ಲಮ್ ಮಾಡ್ಕೊಳ್ತಿದೀವಿ ಅಂದ್ರೆ ಬೇರೆಯವರಿಂದ ನಮ್ಮ ಹ್ಯಾಪಿನೆಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅಂದ್ರೆ ನಾವೇನಾದ್ರೂ ಕೆಲಸ ಮಾಡ್ಲಿ, ನಾವೇನಾದ್ರೂ ಅಡಿಗೆ ಮಾಡ್ಲಿ, ಅವರು ಹೇಳ್ಬೇಕು ಚೆನ್ನಾಗಿದೆ ಅಂತ. ನಾವೇನಾದ್ರೂ ರೆಡಿ ಆಗಿದ್ದೀವಿ ಅಂತ ತಿಳ್ಕೊಳ್ಳಿ, ಎಲ್ಲಾದ್ರೂ ಆಚೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀವಿ ಅಂದ್ರೆ ಮುಂದೆ ಇರೋರು ನಮ್ಗೆ ಹೇಳ್ಬೇಕು, ಹಾ ಚೆನ್ನಾಗಿ ಕಾಣಿಸ್ತಿದ್ಯಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ಬೇಕು. ಅಲ್ಲಿವರೆಗೂ ನಾವು ಅಷ್ಟು ಚೆನ್ನಾಗಿ ರೆಡಿ ಆಗಿದ್ರು ನಮಗೆ ಸ್ಯಾಟಿಸ್ಫೈಡ್ ಇರಲ್ಲ. ನಾಟ್ ಎ ಬಾಯ್ ಅಂತ ಅಲ್ಲ, ನಾಟ್ ಎ ಗರ್ಲ್ ಅಂತ ಅಲ್ಲ, ಇಲ್ಲಿ ಎಲ್ಲರೂ ಬರ್ತಾರೆ. ಸೊ ಇದು ನಾರ್ಮಲ್, ನಮ್ಮ ಮನುಷ್ಯರ ಕಾಮನ್ ಪ್ರಾಬ್ಲಮ್ ಇದು. ಸೊ ಮುಂದೆ ಇರುವಂತ ವ್ಯಕ್ತಿ ನಾವು ಏನಾದ್ರೂ ಈ ತರ ಅಂದ್ರೆ ಚೆನ್ನಾಗಿರುತ್ತೆ, ಈ ತರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಗೆ ನಾವು ಬೇರೆಯವ್ರ ಮೇಲೆ ನಾವು ಅನ್ಕೊಳ್ತಾ ಹೋಗ್ತೀವೋ ಅಲ್ಲಿವರೆಗೂ ನಮ್ಮ ಹ್ಯಾಪಿನೆಸ್ನ ನಾವು ಬೇರೆಯವ್ರ ಕೈಯಿಂದನೇ ನಾವು ಪಡ್ಕೊತೀವಿ. ಸೊ ನಾವೇನಾದ್ರೂ ಬರ್ಡೇ ಇದ್ರೆ, ಸ್ಪೆಷಲ್ ಮೂಮೆಂಟ್ ಇದ್ರೆ, ಸ್ಪೆಷಲ್ ಡೇ ಬಂದಾಗ ಏನಾದರೂ ಸರ್ಪ್ರೈಸ್ ಕೊಟ್ರೆ ಅದಕ್ಕೆ ಅಲ್ಲಿ ಎದುರಿಗೆ ಅದನ್ನು ರಿಸೀವ್ ಮಾಡ್ಕೊಳ್ಳೋವಂಥ ಪರ್ಸನ್ನು ನಮಗೆ ಸ್ಯಾಟಿಸ್ಫೈಡ್ ಆಗೋ ಥರ ಅವರು ರಿಯಾಕ್ಟ್ ಮಾಡಲ್ಲ ಅಂತ ಗೊತ್ತಿದ್ರೂ ಕೂಡ ಮತ್ತೆ ಮತ್ತೆ ಅದನ್ನು ಮಾಡೋದು. ಇದರಿಂದ ಎಂಡ್ ಆಫ್ ದಿ ಡೇ ನಾನು ಏನು ಮಾಡಿದ್ರು ಮಾಡದೆ ಇದ್ರೂ ಏನೂ ಚೇಂಜ್ ಆಗಲ್ಲ. ನಾನು ಸರ್ಪ್ರೈಸ್ ಕೊಟ್ಟರು ಅದೇನೂ ಚೇಂಜ್ ಆಗಿಲ್ಲ, ಕೊಟ್ಟಿಲ್ಲ ಅಂದ್ರೂ ಏನೂ ಚೇಂಜ್ ಆಗ್ತಾ ಇರಲಿಲ್ಲ. ಸೊ ಹಿಂಗೆ ಅಂದ್ಕೊಂಡು ಅಲ್ಲಿ ಲವ್ ಕಮ್ಮಿ ಆಗ್ತಾ ಹೋಗುತ್ತೆ. ಎಕ್ಸ್ಪೆಕ್ಟೇಷನ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ನಾವು ಕೊಟ್ಟಿದ್ದೀವಿ, ಅಟ್ಲೀಸ್ಟ್ ಅದಕ್ಕೆ ಅವರು ಒಂದು ಒಳ್ಳೆ ರಿಯಾಕ್ಟ್ ಮಾಡಲಿಲ್ಲ, ನಾವು ಏನು ಅಂದ್ಕೊಂಡಿದ್ವಿ ಆ ಥರ ಅವ್ರು ನಮ್ಮನ್ನು ಮಾತಾಡಿಸ್ಲಿಲ್ಲ, ಅಷ್ಟು ಖುಷಿ ಆಗಲಿಲ್ಲ. ಒಂದು ಥಿಂಕ್ ಮಾಡಿ, ನಮ್ಮ ಲೈಫ್ನಲ್ಲಿ ನಾವೇನು ನಮ್ಮ ಲೈಫ್ಗೋಸ್ಕರ ನಾವು ಅಂದ್ಕೊಂಡಿದ್ದಕ್ಕೋಸ್ಕರ ನಾವು ಟೈಮ್ ಕೊಡ್ತೀವಿ, ಅಥವಾ ನಾವು ಏನು ಅಂದ್ಕೊಂಡಿದ್ದೀವಿ, ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದನ್ನು ರೀಚ್ ಆಗಲಿಕ್ಕೆ ನಾವು ಎಷ್ಟು ಶ್ರಮ ಪಡ್ತೀವಿ,
ಅಷ್ಟೇ ನಮ್ಮ ಪಕ್ಕದಾಗಿರೋರು ಶ್ರಮ ಪಡಬೇಕು ಅಂತ ಅಂದ್ಕೊಳ್ಳೋದು ಸ್ವಾರ್ಥ. ಸೊ ಈ ಒಂದು ಸ್ವಾರ್ಥನ ಬಿಟ್ಟರೆ ಈ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋ ಪ್ರಾಬ್ಲಮ್ಮು ಅದೇ ಸರಿ ಹೋಗುತ್ತೆ. ಯಾಕೆಂದರೆ ಆವಾಗ ನಮ್ಮ ಲೈಫ್ ಮೇಲೆ ನಮಗೆ ಮಾತ್ರ ಇಷ್ಟೊಂದು ಹಿಡ್ತಾ ಇದೆ, ಬೇರೆಯವ್ರಿಗೆ ಯಾಕೆ ಹಿಡ್ತಾ ಕೊಡಬೇಕು? ನಮ್ಮ ಮೈಂಡನ್ನು ರೀಡ್ ಮಾಡುವಂಥ ಶಕ್ತಿನ ಬೇರೆಯವ್ರಿಗೆ ಯಾಕೆ ಕೊಡಬೇಕು? ನಾವು ಫಸ್ಟ್ ಇದನ್ನು ನಾವು ರಿಯಲೈಸ್ ಮಾಡಿಕೊಂಡ್ರೆ ಆವಾಗ ನಮಗೆ ಅರ್ಥ ಆಗುತ್ತೆ, ನಾವಿಷ್ಟು ದಿನ ಕೂಡ ತಪ್ಪು ಮಾಡಿದ್ದೀವಿ, ನಮ್ಮ ಮೈಂಡನ್ನು ಬೇರೆಯವರು ರೀಡ್ ಮಾಡಲಿ ಅಂತ ಬಿಡ್ತಾ ಇದ್ದೀವಿ, ನಮ್ಮ ಸೀಕ್ರೆಟ್ಗಳನ್ನ ಅವರಿಗೆಲ್ಲ ನಾವೇನೇ ಬಿಟ್ಕೊಡ್ತಾ ಇದ್ದೀವಿ. ಇದನ್ನು ಎಕ್ಸ್ಪೆಕ್ಟ್ ಮಾಡು, ಈ ಥರ ಮಾಡು, ಇದನ್ನೇ ನನಗೆ ಬೇಕು, ಈ ಥರನೇ ಅಂತ ನಾವೇ ನಮ್ಮ ಲೂಪುಲ್ಗಳನ್ನ ಅವರಿಗೆ ಬಿಟ್ಕೊಡ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ಫೈನಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ನಮಗೆ ಆಗ್ತಿರುವಂಥ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದನ್ನು ಬೇರೆಯವ್ರ ಮೇಲೆ ಅಲ್ಲ, ನಮ್ಮ ಮೇಲೆ ನಮಗೆ ಇಟ್ಕೊಳ್ಳಿ. ಯಾವ ಥರ ಎಕ್ಸ್ಪೆಕ್ಟೇಷನ್ ಅಂದರೆ, ನಾನು ಇದನ್ನು ಅಚೀವ್ ಮಾಡಬೇಕು ಅಂದರೆ ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು, ಈ ಥರ ಕೆಲಸ ಮಾಡಿದರೆ ನಾನು ಇಷ್ಟು ಅಚೀವ್ ಮಾಡ್ಬೋದು. ಈ ಥರ ನಮ್ಮ ಮೇಲೆ ನಮಗೆ ಚಾಲೆಂಜ್ ಹಾಕ್ಕೊಂಡು ನಾವೇ ಎಕ್ಸ್ಪೆಕ್ಟ್ ಮಾಡಿಕೊಂಡು ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಆದಾಗ ನಮಗೆ ನಾವೇ ಖುಷಿ ಪಟ್ಕೊಂಡು ಇರೋದ್ರಲ್ಲಿ ತುಂಬ ಹ್ಯಾಪಿನೆಸ್ ಇದೆ. ಯಾಕೆಂದರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದನ್ನು ನಾವೇನೇ ಕೊಡ್ಬೋದು. ಬೇರೆಯವ್ರು ಯಾರು ನಮ್ಮ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಬೇಕು ಅಂತ ಅಂದ್ಕೊಳ್ಳೋದು ದೊಡ್ಡ ಮೂರ್ಖತನ. ಸೊ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ನಾವು ಬೇರೆಯವರಿಂದ ಹ್ಯಾಪಿನೆಸ್ನ ಪಡ್ಕೊಳ್ಳೋಕ್ಕಿಂತ ಮುಂಚೆನೇ ನಮ್ಮ ಮೇಲೆ ಎಕ್ಸ್ಪೆಕ್ಟ್ ಮಾಡಿಕೊಂಡು ನಮ್ಮ ಸೆಲ್ಫ್ನ ಲವ್ ಮಾಡಿ ನಾವೇನು ಅನ್ಕೊತೀವಿ ಅದನ್ನು ನಾವು ಅಚೀವ್ ಮಾಡ್ಬೋದು, ಹೌದಾ? ಸೊ ನಮ್ಮ ಮೇಲೆ ನಮಗೇನೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದನ್ನು ಕೆಲಸ ಮಾಡಿ ಅದನ್ನು ಅಚೀವ್ ಮಾಡಿ ಆವಾಗ ನಮ್ಮ ಮೇಲೆ ನಮಗೆ ಪ್ರೌಡ್ ಫೀಲ್ ಆದರೆ ಅದಕ್ಕಿಂತ ದೊಡ್ಡ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿರೋದು ಇನ್ನೊಂದೇನಿದೆ. ಸೊ ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ನಿಮ್ಗೇನಾದರೂ ಅಷ್ಟು ಬೇಕು ಅಂತ ಅನಿಸಿದರೆ ಬಾಯಿ ಬಿಟ್ಟು ಕೇಳಿ, ನನಗಿದ್ದು ಬೇಕು, ನನಗದು ಬೇಕು, ಆ ಥರ ಕೇಳಿ. ಕೊಡ್ಸೋಕ್ಕಾಗತ್ತಾ, ತರೋಕ್ಕಾದರೆ ಅವ್ರು ತಂದು ಕೊಡ್ತಾರೆ, ತರೋಕ್ಕಾಗಿಲ್ವಾ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ಮೇ ಸಾಲ್ವ್ ಆಯಿತು. ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಕಮ್ಮಿ ಆಗುತ್ತೆ. ಅವರು ಏನು ಅನ್ಕೊತಿದ್ದಾರೆ, ಇವರು ಏನು ಕೊಡಬೇಕು ಇವರಿಗೆ ಅಂತ ಅನಿಸೋದು ತಪ್ಪುತ್ತೆ. ಸೊ ಎಕ್ಸ್ಪೆಕ್ಟೇಷನಿಂದ ಆಚೆ ಬಂದು ಫ್ಯೂಚರ್ನಲ್ಲಿ ಬಿಟ್ಟು ಪ್ರೆಸೆಂಟ್ನಲ್ಲಿ ಬದುಕೋದನ್ನು ಕಲಿಬೇಕು. ಸೊ ಎಕ್ಸ್ಪೆಕ್ಟೇಷನ್ ಅನ್ನೋದೆಲ್ಲದು ಕೂಡ ಫ್ಯೂಚರ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಇರೋದೇ ಹ್ಯಾಪಿನೆಸ್ನ ಬಿಟ್ಟು ನಾವು ಮುಂದೆ ಆಗುವಂಥ ಹ್ಯಾಪಿನೆಸ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಸೊ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡದೆ ಪ್ರೆಸೆಂಟ್ ಏನಿದೆ ಅದನ್ನು ಎಂಜಾಯ್ ಮಾಡಿ, ನಿಮ್ಮ ಸೆಲ್ಫನ್ನ ನೀವು ಇಷ್ಟಪಡಿ, ನಿಮ್ಮ ಮೇಲೆ ನೀವು ಫಸ್ಟ್ ಪ್ರೌಡ್ ಫೀಲ್ ಆಗಿ, ಆಮೇಲೆ ಬೇರೆಯವ್ರು ನಿಮ್ಮ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಿದರೂ ಮಾಡದೇ ಇದ್ದರೂ ನಿಮಗೇನು ಫರಕ್ ಬೀಳಲ್ಲ. ಸೊ ಹ್ಯಾಪಿನೆಸ್ ಅನ್ನೋ ಕೀನ ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ. ಯಾಕೆಂದರೆ ನಿಮ್ಮನ್ನು ನಿಮ್ಮಷ್ಟು ಯಾರೂ ಪ್ರೀತಿ ಮಾಡಲ್ಲ.